ಸ್ಟೇಷನ್ಗೆ ಹೋಗೋದಕ್ಕೆ ಜನ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ ಬಂದಿದೆ. ಕ್ರೈಮ್ ರೇಟ್ ಇವತ್ತು ಜಾಸ್ತಿ ಆಗ್ತಾ ಇದೆ. ಸೊ ಈ ನಾಗರಿಕರು ಮತ್ತು ಪೊಲೀಸ್ ವ್ಯವಸ್ಥೆ ಇವರಿಬ್ಬರ ಈ ಸಂಬಂಧವನ್ನು ಉನ್ನತಗೊಳಿಸೋದಕ್ಕೆ ನಾವು ಇವತ್ತು ಏನು ಮಾಡಬೇಕು ಅಂತ ಹೇಳ್ತೀರಾ? ಇದಕ್ಕೆ ಹಲವಾರು ಮಾರ್ಗಗಳಿವೆ. ಈಗ ಕ್ರೈಮ್ ರೇಟ್ ನೀವು ಹೇಳಿರುವಂತಹದ್ದು ಅದು ಸಾಮಾನ್ಯವಾಗಿರುವಂತಹದ್ದು. ಸಮಾಜ ಎನ್ನುವಂತಹದ್ದು ಬೆಳೆಯುತ್ತಾ ಹೋದ ಹಾಗೆ, ಮೊದಲು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ ನಮ್ಮ ಪಾಪ್ಯುಲೇಷನ್ ಎಷ್ಟಿತ್ತು, ಈಗ 1 ಬಿಲಿಯನ್ನಿಗೆ ಏರಿದೆ. ಅದೇ ರೀತಿಯಲ್ಲಿ ನೋಡಿದರೆ ಆವಾಗ ಈ ಪರ್ಸಂಟೇಜ್ನಲ್ಲಿ ಕ್ರೈಮ್ಸ್ ನಡೀತಾ ಇತ್ತು. ನ್ಯಾಚುರಲಿ ಸಂಖ್ಯೆಗಳು ಈಗ ಜಾಸ್ತಿ ಆಗಬೇಕು, ಪಾಪ್ಯುಲೇಷನ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಮತ್ತು ಈ ಸಮಾಜ ಎನ್ನುವಂತಹದ್ದು ಕೂಡ ತುಂಬ ಕ್ಲಿಷ್ಟವಾಗ್ತಾ ಇದೆ. ಈ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಒಂದು ಉದ್ಯೋಗಕ್ಕೆ ಹಿಂದೆ ಕರೆದು ಕೊಡ್ತಾ ಇದ್ರು. ನಮ್ಮ ಬ್ಯಾಂಗ್ಳೂರಿನಲ್ಲಿ ಒಂದು ಲ್ಯಾಂಡ್ ಇಂದಿರಾನಗರ ಏರಿಯಾದಲ್ಲಿ ಬೇಡ ಅಂತ ಹೇಳಿದ್ರು, ಬನ್ನಿ ನಾವೇ ಫಿಲಪ್ ಮಾಡ್ತೇವೆ ಫಾರ್ಮ್ ಅಂತ ಹೇಳಿ ಸೈಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು ಆಫೀಸರ್ಸಿಗೆ. ಅಂತಹ ಪರಿಸ್ಥಿತಿ ಇತ್ತು 1960ಯಲ್ಲಿ. ಈಗ ಸಾಧಾರಣವಾಗಿ ಈವನ್ ಸೀನಿಯರ್ ಮೋಸ್ಟ್ ಆಫೀಸರಿಗೆ ಕೂಡ ಇಂದಿರಾನಗರದಲ್ಲಿ ಒಂದು ಲ್ಯಾಂಡ್ ತೆಗೆದುಕೊಳ್ಳುವಂಥ ಮನೆ ಮಾಡುವಂಥದ್ದು ಇಂತಹ ಈ ಕಾಂಪಿಟೇಷನ್. ಒಂದು ಉದ್ಯೋಗದಲ್ಲಿ ಕೂಡ ಹಿಂದೆ ಒಂದು ಒಳ್ಳೆಯ ಉದ್ಯೋಗಕ್ಕೆ ಒಂದು ಕೆಲಸ ಇಟ್ಟು ಮತ್ತೊಂದು ಉದ್ಯೋಗಕ್ಕೆ ಹೋಗ್ತಾ ಇತ್ತು. ಏನು ಕಷ್ಟ ಇಲ್ಲ, ಈಕ್ವಲ್ ಸ್ಟೇಟಸ್. ಅಂದ್ರೆ ನೀವು ನಾಗರಿಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಸರ್ ಈ ಸಂದರ್ಭದಲ್ಲಿ?